ನಮಸ್ಕಾರ ಗೆಳೆಯರೆ, ಆಪಲ್ ಸಂಸ್ಥೆಯು ತನ್ನ ಲೇಟೆಸ್ಟ್ ಸರಣಿಯಾದ ಐಫೋನ್ 16 ಅನ್ನು ಮಾರುಕಟ್ಟೆಗೆ ಪರಿಚಯಿಸಿದೆ. ಈ ಫೋನ್ನಲ್ಲಿ ಡಿಸೈನ್ ಮತ್ತು ತಂತ್ರಜ್ಞಾನ ಎರಡರಲ್ಲೂ ಸಾಕಷ್ಟು ಬದಲಾವಣೆಗಳು ಮಾಡಲಾಗಿದೆ. ಮುಖ್ಯವಾಗಿ ಈ ಬಾರಿ ಕ್ಯಾಮೆರಾ ಲೇಔಟ್ ನಲ್ಲಿ ದೊಡ್ಡ ಬದಲಾವಣೆ ಕಂಡು ಬಂದಿದೆ. ಹಳೆಯ ಮಾಡೆಲ್ಗಳಲ್ಲಿದ್ದ ಡಯಾಗ್ನಲ್ ಕ್ಯಾಮೆರಾ ಬದಲು ಈಗ ವರ್ಟಿಕಲ್ ಕ್ಯಾಮೆರಾ ಸೆಟಪ್ ನೀಡಲಾಗಿದೆ. ಇದು ಕೇವಲ ಸ್ಟೈಲ್ಗಾಗಿ ಅಲ್ಲ, ಸ್ಪೆಷಲ್ ವಿಡಿಯೋ ರೆಕಾರ್ಡ್ ಮಾಡಲು ಸಹಾಯ ಮಾಡುತ್ತದೆ. ಅಂದರೆ ಈ ವಿಡಿಯೋಗಳನ್ನು ನೀವು ಆಪಲ್ ವಿಷನ್ ಪ್ರೋ ನಲ್ಲಿ 3D ರೂಪದಲ್ಲಿ ನೋಡಬಹುದು. ಐಫೋನ್ 16 ನ ಬಾಡಿ ಬಲಿಷ್ಠವಾದ ಏರೋಸ್ಪೇಸ್ ದರ್ಜೆಯ ಅಲ್ಯೂಮಿನಿಯಂ ನಿಂದ ಮಾಡಲ್ಪಟ್ಟಿದೆ. ಇದರ ಹಿಂಭಾಗದ ಗಾಜು ಕಲರ್ ಇನ್ಫ್ಯೂಸ್ ತಂತ್ರಜ್ಞಾನವನ್ನು ಹೊಂದಿದೆ. ಈ ಬಾರಿ ಆಪಲ್ ಅತ್ಯಂತ ಆಕರ್ಷಕವಾದ ಬಣ್ಣಗಳನ್ನು ಪರಿಚಯಿಸಿದೆ. ಅಲ್ಟ್ರಾಮರಿನ್, ಟೀಲ್, ಪಿಂಕ್, ಬಿಳಿ ಮತ್ತು ಕಪ್ಪು ಬಣ್ಣಗಳಲ್ಲಿ ಇದು ಲಭ್ಯವಿದೆ. ಡಿಸ್ಪ್ಲೇ ವಿಷಯಕ್ಕೆ ಬಂದರೆ ಇದರಲ್ಲಿ ಸೂಪರ್ ರೆಟಿನಾ XDR ಡಿಸ್ಪ್ಲೇ ಬಳಸಲಾಗಿದೆ. ಮುಂಭಾಗದಲ್ಲಿ 2ನೇ ತಲೆಮಾರಿನ ಸೆರಾಮಿಕ್ ಶೀಲ್ಡ್ ರಕ್ಷಣೆ ಇದೆ. ಇದು ಸಾಮಾನ್ಯ ಸ್ಮಾರ್ಟ್ಫೋನ್ ಗಾಜುಗಳಿಗಿಂತ 50% ಹೆಚ್ಚು ಬಲಿಷ್ಠವಾಗಿದೆ. ಐಫೋನ್ 16 ನಲ್ಲಿ ಹೊಸದಾಗಿ ಆಕ್ಷನ್ ಬಟನ್ ಅನ್ನು ಸೇರಿಸಲಾಗಿದೆ. ಮೊದಲು ಇದು ಕೇವಲ ಪ್ರೋ ಮಾಡೆಲ್ಗಳಲ್ಲಿ ಮಾತ್ರ ಇರುತ್ತಿತ್ತು. ಈ ಬಟನ್ ಮೂಲಕ ನೀವು ಫ್ಲಾಶ್ ಲೈಟ್ ಅಥವಾ ಕ್ಯಾಮೆರಾವನ್ನು ತಕ್ಷಣ ಆನ್ ಮಾಡಬಹುದು. ಇದಲ್ಲದೆ ಈ ಫೋನ್ ನ ಬಲಬದಿಯಲ್ಲಿ ಕ್ಯಾಮೆರಾ ಕಂಟ್ರೋಲ್ ಎಂಬ ಹೊಸ ಬಟನ್ ಇದೆ. ಇದು ಕೇವಲ ಬಟನ್ ಅಲ್ಲ, ಇದೊಂದು ಸ್ಪರ್ಶ ಸಂವೇದನಶೀಲ ಏರಿಯಾ. ಇದರ ಮೇಲೆ ಬೆರಳು ಸ್ಲೈಡ್ ಮಾಡುವ ಮೂಲಕ ನೀವು ಕ್ಯಾಮೆರಾ ಜೂಮ್ ಮಾಡಬಹುದು. ಲಘುವಾಗಿ ಒತ್ತುವ ಮೂಲಕ ಎಕ್ಸ್ಪೋಜರ್ ಅಥವಾ ಡೆಪ್ತ್ ಅಡ್ಜಸ್ಟ್ಮೆಂಟ್ ಮಾಡಬಹುದು. ಈ ಕ್ಯಾಮೆರಾ ಕಂಟ್ರೋಲ್ ಬಟನ್ ಫೋಟೋಗ್ರಫಿ ಪ್ರಿಯರಿಗೆ ವರದಾನವಾಗಿದೆ. ಐಫೋನ್ 16 ನಲ್ಲಿ ಅತ್ಯಾಧುನಿಕ A18 ಚಿಪ್ಸೆಟ್ ಬಳಸಲಾಗಿದೆ. ಇದು ಐಫೋನ್ 15 ನಲ್ಲಿರುವ ಚಿಪ್ ಗಿಂತ 30% ವೇಗವಾಗಿದೆ. ಈ ಚಿಪ್ ಗ್ರಾಫಿಕ್ಸ್ ಮತ್ತು ಗೇಮಿಂಗ್ ಅನುಭವವನ್ನು ಸುಧಾರಿಸುತ್ತದೆ. ಹೈ ಎಂಡ್ ಗೇಮ್ಗಳನ್ನು ಆಡುವಾಗ ಫೋನ್ ಬಿಸಿಯಾಗದಂತೆ ಥರ್ಮಲ್ ಮ್ಯಾನೇಜ್ಮೆಂಟ್ ಮಾಡಲಾಗಿದೆ. ಈ ಬಾರಿ ಆಪಲ್ ತನ್ನದೇ ಆದ AI ಪರಿಚಯಿಸಿದೆ. ಇದು ಬಳಕೆದಾರರ ದಿನನಿತ್ಯದ ಕೆಲಸಗಳನ್ನು ಸುಲಭಗೊಳಿಸಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ, ನೀವು ಇಮೇಲ್ ಅಥವಾ ಮೆಸೇಜ್ಗಳನ್ನು ಸಮರೈಸ್ ಮಾಡಬಹುದು. ನೀವು ಬರೆದ ಪಠ್ಯದ ದಾಟಿಯನ್ನು ಬದಲಾಯಿಸಲು ಈ AI ಸಹಾಯ ಮಾಡುತ್ತದೆ. ಸಿರಿ ಈಗ ಮೊದಲಿಗಿಂತ ಹೆಚ್ಚು ಬುದ್ಧಿವಂತವಾಗಿದೆ ಮತ್ತು ನೈಸರ್ಗಿಕವಾಗಿ ಮಾತನಾಡುತ್ತದೆ. ಫೋಟೋ ಗ್ಯಾಲರಿಯಲ್ಲಿ ಬೇಡದ ವಸ್ತುಗಳನ್ನು ತೆಗೆಯಲು ಕ್ಲೀನ್ಅಪ್ ಟೂಲ್ ನೀಡಲಾಗಿದೆ. ನೀವು ಕೇವಲ ಪಠ್ಯದ ಮೂಲಕ ಸರ್ಚ್ ಮಾಡಿ ಹಳೆಯ ಫೋಟೋಗಳನ್ನು ಹುಡುಕಬಹುದು. ಕ್ಯಾಮೆರಾ ಸಾಮರ್ಥ್ಯದ ಬಗ್ಗೆ ಹೇಳುವುದಾದರೆ, ಇದರಲ್ಲಿ 48 ಮೆಗಾಪಿಕ್ಸೆಲ್ ಫ್ಯೂಷನ್ ಕ್ಯಾಮೆರಾ ಇದೆ. ಇದು ಅದ್ಭುತವಾದ ಹೈ ರೆಸಲ್ಯೂಷನ್ ಫೋಟೋಗಳನ್ನು ಸೆರೆ ಹಿಡಿಯುತ್ತದೆ. ಇದರಲ್ಲಿ 2x ಆಪ್ಟಿಕಲ್ ಕ್ವಾಲಿಟಿ ಟೆಲಿಫೋಟೋ ಲೆನ್ಸ್ ಸೌಲಭ್ಯ ಇದೆ. ಅಲ್ಟ್ರಾ ವೈಡ್ ಕ್ಯಾಮೆರಾ ಈಗ ಆಟೋ ಫೋಕಸ್ ಫೀಚರ್ ಹೊಂದಿದೆ. ಇದರಿಂದ ನೀವು ಸಣ್ಣ ವಸ್ತುಗಳ ಮ್ಯಾಕ್ರೋ ಫೋಟೋಗಳನ್ನು ತೆಗೆಯಬಹುದು. ಅಲ್ಟ್ರಾ ವೈಡ್ ಲೆನ್ಸ್ ಈಗ 2.6 ಪಟ್ಟು ಹೆಚ್ಚು ಬೆಳಕನ್ನು ಹೀರಿಕೊಳ್ಳುತ್ತದೆ. ಇದರಿಂದ ಕಡಿಮೆ ಬೆಳಕಿನಲ್ಲಿಯೂ ಉತ್ತಮ ಫೋಟೋಗಳು ಬರುತ್ತವೆ. ವಿಡಿಯೋ ರೆಕಾರ್ಡಿಂಗ್ ನಲ್ಲಿ ಆಡಿಯೋ ಮಿಕ್ಸ್ ಎಂಬ ಕ್ರಾಂತಿಕಾರಿ ಫೀಚರ್ ಇದೆ. ಇದು ವಿಡಿಯೋದಲ್ಲಿರುವ ಹಿನ್ನೆಲೆ ಶಬ್ದಗಳನ್ನು ಬೇರ್ಪಡಿಸಲು ಸಹಾಯ ಮಾಡುತ್ತದೆ. ಇನ್ ಫ್ರೇಮ್ ಮೋಡ್ ಬಳಸಿದರೆ ಕೇವಲ ಕ್ಯಾಮೆರಾ ಮುಂದೆ ಇರುವವರ ಧ್ವನಿ ಮಾತ್ರ ಕೇಳಿಸುತ್ತದೆ. ಸ್ಟುಡಿಯೋ ಮೋಡ್ ನಿಮ್ಮ ವಿಡಿಯೋ ಧ್ವನಿಯನ್ನು ಪ್ರೊಫೆಷನಲ್ ಸ್ಟುಡಿಯೋ ರೀತಿ ಮಾಡುತ್ತದೆ. ವಿಡಿಯೋ ರೆಕಾರ್ಡಿಂಗ್ ಮಾಡುವಾಗ ವಿಂಡ್ ನಾಯ್ಸ್ ಕಡಿಮೆ ಮಾಡಲು ಹೊಸ ಮೈಕ್ರೋಫೋನ್ಗಳಿವೆ. ಬ್ಯಾಟರಿ ಲೈಫ್ ವಿಷಯದಲ್ಲಿ ಐಫೋನ್ 16 ದೊಡ್ಡ ಜಿಗಿತ ಕಂಡಿದೆ. ಹೊಸ ಆಪ್ಟಿಮೈಸೇಷನ್ ಮೂಲಕ ವಿಡಿಯೋ ಪ್ಲೇಬ್ಯಾಕ್ ಸಮಯ ಹೆಚ್ಚಾಗಿದೆ. ಇದು ಇಡೀ ದಿನ ಬಾಳಿಕೆ ಬರುವ ಬ್ಯಾಟರಿ ಸಾಮರ್ಥ್ಯವನ್ನು ಹೊಂದಿದೆ. ಚಾರ್ಜಿಂಗ್ ವೇಗವನ್ನು ಕೂಡ ಈ ಬಾರಿ ಹೆಚ್ಚಿಸಲಾಗಿದೆ. 30 ವ್ಯಾಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಅಡಾಪ್ಟರ್ ಬಳಸಿದರೆ 30 ನಿಮಿಷದಲ್ಲಿ 50% ಚಾರ್ಜ್ ಆಗುತ್ತದೆ. ಮ್ಯಾಗ್ಸೇಫ್ ಚಾರ್ಜಿಂಗ್ ಈಗ 25 ವ್ಯಾಟ್ ವರೆಗೆ ಸಪೋರ್ಟ್ ಮಾಡುತ್ತದೆ. ಇದು USB-C ಪೋರ್ಟ್ ಹೊಂದಿದ್ದು ಇತರೆ ಡಿವೈಸ್ಗಳೊಂದಿಗೆ ಸುಲಭವಾಗಿ ಕನೆಕ್ಟ್ ಆಗುತ್ತದೆ. ಐಫೋನ್ 16 ನಲ್ಲಿ ಸ್ಯಾಟಲೈಟ್ ಮೂಲಕ ಸಂದೇಶ ಕಳಿಸುವ ಸೌಲಭ್ಯವಿದೆ. ನೆಟ್ವರ್ಕ್ ಇಲ್ಲದ ಜಾಗದಲ್ಲೂ ಇದು ತುರ್ತು ಸಮಯದಲ್ಲಿ ಸಹಾಯ ಮಾಡುತ್ತದೆ. ರೋಡ್ ಸೈಡ್ ಅಸಿಸ್ಟೆನ್ಸ್ ಮತ್ತು ಎಮರ್ಜೆನ್ಸಿ SOS ವೈಶಿಷ್ಟ್ಯಗಳು ಇದರಲ್ಲಿವೆ. ಕ್ರಾಶ್ ಡಿಟೆಕ್ಷನ್ ಫೀಚರ್ ಅಪಘಾತ ಸಮಯದಲ್ಲಿ ತಕ್ಷಣ ಸಹಾಯವಾಣಿಗೆ ಕರೆ ಮಾಡುತ್ತದೆ. ಈ ಫೋನ್ IP68 ರೇಟಿಂಗ್ ಹೊಂದಿದ್ದು ನೀರು ಮತ್ತು ಧೂಳಿನಿಂದ ಸುರಕ್ಷಿತವಾಗಿದೆ. 6 ಮೀಟರ್ ಆಳದ ನೀರಿನಲ್ಲಿ 30 ನಿಮಿಷಗಳ ಕಾಲ ಇದು ಸುರಕ್ಷಿತವಾಗಿರಬಲ್ಲದು. ಇದರ ಡಿಸ್ಪ್ಲೇ ಬ್ರೈಟ್ನೆಸ್ 2000 ನಿಟ್ಸ್ ವರೆಗೆ ಹೋಗಬಲ್ಲದು. ನೇರ ಸೂರ್ಯನ ಬೆಳಕಿನಲ್ಲೂ ಸ್ಕ್ರೀನ್ ಸ್ಪಷ್ಟವಾಗಿ ಕಾಣಿಸುತ್ತದೆ. ಕತ್ತಲೆಯಲ್ಲಿ ಡಿಸ್ಪ್ಲೇ ಕೇವಲ 1 ನಿಟ್ಸ್ಗಳವರೆಗೆ ಕಡಿಮೆಯಾಗುತ್ತದೆ. ಇದರಿಂದ ಕಣ್ಣಿಗೆ ಯಾವುದೇ ತೊಂದರೆಯಾಗುವುದಿಲ್ಲ. ಈ ಫೋನ್ನಲ್ಲಿ 8GB RAM ನೀಡಲಾಗಿದೆ ಎಂದು ವರದಿಗಳು ತಿಳಿಸಿವೆ.
ಇದು ಎಐ ಕೆಲಸಗಳನ್ನು ವೇಗವಾಗಿ ಮಾಡಲು ಸಹಾಯ ಮಾಡುತ್ತದೆ. ಸ್ಟೋರೇಜ್ ಆಯ್ಕೆಗಳಲ್ಲಿ 128 GB ಯಿಂದ 512 GB ವರೆಗೆ ಲಭ್ಯವಿದೆ. ಇದರ ತೂಕ ಕೇವಲ 170 ಗ್ರಾಂ ಮಾತ್ರ ಇರುವುದರಿಂದ ಹಿಡಿಯಲು ಸುಲಭ. ಐಫೋನ್ 16 ನಲ್ಲಿ ಹೊಸ ವೈಫೈ 7 ತಂತ್ರಜ್ಞಾನವಿದೆ. ಇದು ಅತಿ ವೇಗದ ಇಂಟರ್ನೆಟ್ ಕನೆಕ್ಷನ್ ಒದಗಿಸುತ್ತದೆ. ಗೇಮಿಂಗ್ ಮಾಡುವಾಗ ರೇ ಟ್ರೇಸಿಂಗ್ ಫೀಚರ್ ಅನ್ನು ಹಾರ್ಡ್ವೇರ್ ಬೆಂಬಲಿಸುತ್ತದೆ. ಇದರಿಂದ ಗೇಮ್ಗಳಲ್ಲಿ ಬೆಳಕು ಮತ್ತು ನೆರಳುಗಳು ನೈಜವಾಗಿ ಕಾಣಿಸುತ್ತವೆ. ಡೈನಾಮಿಕ್ ಐಲ್ಯಾಂಡ್ ಫೀಚರ್ ಅಲರ್ಟ್ಗಳನ್ನು ಚೆನ್ನಾಗಿ ತೋರಿಸುತ್ತದೆ. ಸಾಫ್ಟ್ವೇರ್ ವಿಷಯದಲ್ಲಿ ಇದು iOS 18 ನೊಂದಿಗೆ ಬರುತ್ತಿದೆ. ಹೋಮ್ ಸ್ಕ್ರೀನ್ ಐಕಾನ್ಗಳನ್ನು ನಮಗೆ ಬೇಕಾದ ಬಣ್ಣಕ್ಕೆ ಬದಲಾಯಿಸಬಹುದು. ಕಂಟ್ರೋಲ್ ಸೆಂಟರ್ ಅನ್ನು ಸಂಪೂರ್ಣವಾಗಿ ಕಸ್ಟಮೈಸ್ ಮಾಡುವ ಅವಕಾಶವಿದೆ. ಫೋಟೋಸ್ ಆಪ್ ಅನ್ನು ಈ ಬಾರಿ ಸಂಪೂರ್ಣವಾಗಿ ಹೊಸ ವಿನ್ಯಾಸದಲ್ಲಿ ನೀಡಲಾಗಿದೆ. ಐಫೋನ್ 16ರ ಬೆಲೆ ಹಳೆಯ ಮಾಡೆಲ್ಗೆ ಸಮಾನವಾಗಿಯೇ ಉಳಿದಿದೆ. ಪರಿಸರ ಕಾಳಜಿಯಿಂದಾಗಿ ಆಪಲ್ ಇದರಲ್ಲಿ ಮರುಬಳಕೆಯ ವಸ್ತುಗಳನ್ನು ಬಳಸಿದೆ. ಪಾರ್ಸಲ್ ಬಾಕ್ಸ್ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮುಕ್ತವಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಐಫೋನ್ 16 ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿದೆ. ನೀವು ಐಫೋನ್ ಬಳಸುತ್ತಿದ್ದರೆ ಅಥವಾ ಹೊಸ ಫೋನ್ ಖರೀದಿಸಲು ಬಯಸಿದರೆ ಇದೊಂದು ಉತ್ತಮ ಆಯ್ಕೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.